TRP ಅಲ್ಲಿಲ್ಲ. ಅವನಿಗೆ ಲೂಸ್ ಮೋಷನ್ ಅಂತೆ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ಅವ್ನು ಬರ್ತಾನಂತ ನೀನು ಕಂಟಿನ್ಯೂ ಮಾಡಪ್ಪ. ಓಕೆ. ಕರ್ನಾಟಕದ ಮಹಾಜನತೆಗಳೇ, ಸರ್ಕಾರ ನಿಮ್ಗೆ ಶಾದಿ ಬಗ್ಗೆ ಕೊಟ್ಟೈತೆ, ಅನ್ನ ಬಗ್ಗೆ ಕೊಟ್ಟೈತೆ, ಕ್ಷೀರ ಬಗ್ಗೆ ಕೊಟ್ಟೈತೆ. ನಾನ್ ನಿಮ್ಗೆ ಆರೋಗ್ಯ ಬಗ್ಗೆ ಕೊಡ್ತಾ ಇದ್ದೀನಿ. ಏನಂತ್ಯ? ರಾಗಿ ಅಂಬ್ಲಿ ಕುಡಿರಿ, ದೇಹಕ್ಕೆ ತಂಪು. ಕಬ್ನಾಲ್ ಕುಡಿರಿ, ಲಿವರ್ಗೆ ಒಳ್ಳೇದು. ಮಜ್ಜಿಗೆ ಕುಡ್ರಿ, ಕಿಡ್ನಿಗೆ ಒಳ್ಳೇದು. ಎಳ್ನೀರ್ ಕುಡ್ರಿ, ಬಾಡಿಗೆ ಒಳ್ಳೇದು. ಸದ್ಯಕ್ ನೀವು ಡ್ರೈ ಫ್ರೂಟ್ಸ್ ತಿನ್ನಿ, ಅದಕ್ಕೂ ಆದ್ರೆ ಡ್ರೈ ಫ್ರೂಟ್ ಸ್ವಲ್ಪ ತಿನ್ನಿ. ಜಾಸ್ತಿ ತಿಂದ್ರೆ ಇವ್ನಂಗಾಯ್ತೀರಾ, ಸ್ವಲ್ಪ ತಿಂದ್ರೆ ನನ್ನಂಗಾಯ್ತೀರಾ. ನೋಡಿ, ನಮ್ಮ ಪೂರ್ವಜರು ತಿಂತಾ ಇದ್ರಲ್ಲ ಸಿರಿಧಾನ್ಯಗಳು, ಆರ್ಕ, ನವಣೆ, ಸಾಮೆ, ಊದ್ಲು, ಕೊರ್ಲೆ, ಇವುಗಳನ್ನೆಲ್ಲ ತಿಂದ್ರೆ ನಮ್ಮ ದೇಶದಿಂದ BP ಶುಗರ್ನೇ ಓಡಿಸಬಹುದು. ಅಷ್ಟೇ ಅಲ್ಲ, ನಿಮ್ಗೆ ಯಾವ ರೋಗನೂ ಬರಲ್ಲ. ಆದ್ರೆ ಇವತ್ತು ನೀವುಗಳೆಲ್ಲ ತಿಂತಾ ಇರೋದೇನೋ ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಕಲರ್ ನೀರ್ ಹಾಕಿರೋ ಕೂಲ್ ಡ್ರಿಂಕ್ಸ್ ಅಂತೆ. ಅದನ್ನ ಕುಡಿದ್ರೆ ನಿಮ್ಮ ಜೀವ ಉಳಿಯೋದಿರ್ಲಿ, ಮುಂದೆ ನೀವು ಇನ್ನೊಂದು ಜೀವಕ್ಕೆ ಜೀವ ಕೊಡಕ್ ಆಗಲ್ಲ. ಅಂದ್ರೆ ನಿಮ್ಗೆ ಮಕ್ಕಳೇ ಹುಟ್ಟಕ್ಕಿಲ್ಲ ಅಂತ ಹೇಳ್ತವ್ನೆ. ಕಂಟಿನ್ಯೂ. ಪೋಸ್ಟ್ ತೆಗಿಯೋ, ಪೋಸ್ಟ್ರು. ಆ ಕೋತಿಗೆ ಅಂತಾನೆ ಅದು. ದಿವ್ಯಾ ಮತ್ತೆ ನೀನು, ಈ ನನ್ ಮಗನ್ ಜಾಸ್ತಿ ಆಯ್ತು. ನೋಡಿ, ಪಿಜ್ಜಾ, ಬರ್ಗರು, ಗೋಬಿ, ನೂಡಲ್ಸು ತಿಂದ್ರೆ ಹಿಂಗಾಯ್ತೀರಾ. ಅದೇ ರಾಗಿ ಮುದ್ದೆ, ಅಂಬ್ಲಿ, ರೊಟ್ಟಿ, ಮಜ್ಜಿಗೆ ಕುಡಿದ್ರೆ ಹಿಂಗಾಯ್ತೀರಾ. ಆಯ್ಕೆಗಳು ನಿಮಗ್ ಬಿಟ್ಟಿದ್ದಲ್ಲ. ಏ ಇಡಿಯಟ್, ಏನೋ ಮಾಡ್ತಿದ್ಯಾ? ಈ ತರ ನಂದು ನನ್ನ ಫ್ರೆಂಡ್ ಫೋಟೋ ಹಾಕಿ ಶೋ ಮಾಡಕ್ಕೆ ಯಾರು ನಿಂಗೆ ಪರ್ಮಿಷನ್ ಕೊಟ್ಟಿದ್ದು? ನಮ್ ದೇಶದ ಮಾಜಿ ಪ್ರಧಾನಿಗಳ ಆಹಾರ ಮುದ್ದೆ ತಿನ್ಕೊಂಡು ಎಷ್ಟು ಚೆನ್ನಾಗಿ ಗಟ್ಗಟ್ಟಿಯಾಗ ಅವ್ರೆ. ನಾನು ಅವ್ರ ಮೊಮ್ಮಗ ಇದ್ದಂಗೆ ಅಂತ ಸುಮಾರು ಕಡೆ ಹೇಳ್ಕೊಂಡು ಓಡಾಡಿದೀನಿ. ಅದ್ಭುತ. ನಾಳೆ ನಮ್ಗೆ ಹುಟ್ಟ ಮಗು ಚೆನ್ನಾಗಿರ್ಬೇಕು ಅಂದ್ರೆ, ಅಲ್ಲಿ ನಮ್ಗೆ ಹುಟ್ಟ ಮಗು ಚೆನ್ನಾಗಿರ್ಬೇಕು ಅಂದ್ರೆ, ಸ್ಟಾಪ್. ನನ್ ಮಗ್ನೇ ನಿನ್ಗೈತೆ, ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಪೊಲೀಸ್ ಫೋನ್ ಮಾಡ್ತೀನಿ ಇರೋ. ನಿಜವಾಗ್ಲೂ ಮಾಡ್ತಿದ್ದೀನಿ. ಏಯ್ ಮುಚ್ಕೊಂಡಿರಿ. ಅವಳೇನೋ ಪೊಲೀಸ್ ಗಿಲಿಸು ಅಂತ ಹೋಗ್ತಾ ಇದ್ದಾಳೆ. ನಿಜವಾಗ್ಲೂ ಪೊಲೀಸ್ ಕರ್ಕೊಂಬಂದ್ರೆ ಏನೋ ಗತಿ? ಮೇಡಮ್, ಒಂದ್ ನಿಮಿಷ. ಏನೋ ಜೋಶಲ್ಲಿ ಬಾಯಿಗೆ ಬಂದಂಗೆ ಕೂಗಾಡ್ಬಿಟ್ಟೆ. ಹಾಗಂತ ನಮ್ಗೇನು ಭಯ ಇಲ್ಲ. ಈ ಮಜ್ಜಿಗೆ ತಗೊಳ್ಳಿ, ಕುಡ್ರಿ, ಫುಲ್ ಕೂಲ್ ಆಯ್ತೀರಾ. ಆಮೇಲೆ ಪೊಲೀಸ್ ಅಲ್ಲ, ಮಿಲಿಟರಿ ಕರ್ಕ ಬನ್ನಿ. ಅಯ್ಯೋ ಬಂದ್ರೆ ಹೋಗೋಣ. ಅಯ್ಯೋ ಹೋಗು, ನಾನೇ ಕುಡಿತೀನಿ, ವೇಸ್ಟ್ ಆಯ್ತೆ. ಇದು TRP ಲೂಸ್ ಮೋಷನ್. ಅದು ಮಜ್ಜಿಗೆ ರೆಡಿ ಆದ್ಮೇಲೆ ಹೆಂಗಿದೆ ಅಂತ ಕುಡಿದು ನೋಡು ಅಂದೆ. ಕುಡ್ದ, ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ಎಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ. ನಿಮ್ಮ ಕ್ಷೇತ್ರ ನಮ್ಮ ಸಮೀಕ್ಷೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಏನ್ ಮೇಡಮ್, ಎಲೆಕ್ಷನ್ ಹತ್ರ ಬರ್ತಾ ಇದೆ. ನಿಮ್ ಏರಿಯಾ MLA ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಸಲ ಯಾರಿಗೆ ಓಟ್ ಹಾಕ್ಬೇಕಂತಿದ್ದೀರಾ? ಈ ಸಲ ಎಲೆಕ್ಷನ್ ಅನ್ಬಿಟ್ಟು ಯಾರಾದ್ರೂ ಓಟ್ ಕೇಳ್ಕೊಂಡ್ ಬರ್ಲಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಈ ಕ್ಷೇತ್ರದಲ್ಲಿ ಅರ್ಧದಷ್ಟು ಅಭಿವೃದ್ಧಿ ಕೆಲಸ ಆಗಿಲ್ಲ. ಒಂದು ಮೋರಿ, ರಸ್ತೆ, ನೀರು ಯಾವುದು ಸರಿಯಾಗಿ ಆಗಿಲ್ಲ. ಎಲೆಕ್ಷನ್ ಅವರ ಬೇಡವಾ ಬೇಡ, ಈ ಎಲೆಕ್ಷನ್ ಸಾವಾಸವೇ ಬೇಡ. ಆ ಯಮ್ಮ ಬಂದ್ 5 ವರ್ಷ ಆಯ್ತಮ್ಮ. 5 ವರ್ಷದಿಂದ ಈ ಕಡೆ ಬಂದೇ ಇಲ್ಲ. ಆ ಯಮ್ಮಂಗ್ ಮಾತ್ರ ಓಟ್ ಹಾಕಲ್ಲ. ಸರ್, ನಿಮ್ಮ ಕ್ಷೇತ್ರದ MLA ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮ್ ನಂಬರ್ ಕೊಟ್ರೆ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ ಕಾಚಾ. ನಾನು ಇವನಿಗೆ ಮದುವೆ ಮಾಡ್ಸೋಣ ಅಂತಪ್ಪ ಕೇಳಿದ್ದು. ಬನ್ನಿ. ಕ್ಯಾಮ್ರಾ ಮೈಕು ಒಟ್ಟಿಗೆ ಸಿಕ್ಬಿಟ್ರೆ ಫುಲ್ ಅಲರ್ಟು ನಾವು. ಹೌದೌದು, ನೋಡಿದೀವಲ್ಲ 114 ದಿನ. ನೋಡಿ, ನಾನು ಆ ಅಮ್ಮನ ಖಂಡಿಸ್ತೀನಿ. ಇಲ್ಲಿನ ಜನ ಆ ಅಮ್ಮನ್ಗೆ ಓಟ್ ಹಾಕಿ ಗೆಲ್ಲಿಸ್ಬಿಟ್ಟು ಕಣ್ಣೀರಲ್ಲಿ ಕೈ ತೊಳೆದ್ಬಿಟ್ಟವ್ರೆ. ಇಲ್ಲ, ಸ್ನಾನ ಮಾಡ್ತಾವ್ರೆ. ಕೊಡ ಇಲ್ಲಿ. ಅಲೋ, ದುಡ್ಡು ಐತೆ, ಅಧಿಕಾರ ಐತೆ ಅನ್ಬಿಟ್ಟು ಏನ್ ಬೇಕಾರ್ ಮಾಡ್ಬೋದು ಅನ್ಕೊಂಡವ್ರ ಅಮ್ಮ. ಹಿಡ್ಕೊಳಮ್ಮ. ಏಯ್ ಜುಮಾಕ, ಈ ಸಲ ಎಲೆಕ್ಷನ್ ಅಲ್ಲಿ ಅಮ್ಮ ಹೆಂಗ್ ಗೆಲ್ತಾಳೆ ಅಂತ ನಾನು ನೋಡ್ತೀನಿ. ಹೋಗಿ ಮಕ್ಕೆ. ಸೂಪರ್. ಸಾಕು, ಮೈಕ್ ಕೊಡಿ ಸರ್. ಇರಮ್ಮ, ಸುಮ್ನೆ ನಮ್ ಕಷ್ಟ ನಮ್ಗೆ ಗೊತ್ತು. ನಮ್ ಜನಗಳ ಕಷ್ಟ ಯಾರಿಗೆ ಅಂತ ಹೇಳೋದು? ಕ್ಷೇತ್ರಕ್ಕಂತೂ ಬರದೇ ಇಲ್ಲ, ಬರಗೋರ್ ಅಲ್ಲೂ ಸಿಗಲ್ಲ. ವಿಧಾನಸೌಧಕ್ಕೆ ನಮ್ಮಂತವ್ರು ಎಂಟ್ರಿನೇ ಇಲ್ಲ. ನೋಡಿ, ಮಾನ್ಯ ಮತದಾರ ಪ್ರಭುಗಳೇ, ಮತ್ತೆ ಎಲೆಕ್ಷನ್ ಬಂದೈತೆ. ಓಟ್ಗೊಂದ್ ನೋಟು, ರಾತ್ರಿಗೊಂದ್ ಕ್ವಾರ್ಟರ್ ಅನ್ಕೊಂಡು ನಿಮ್ಮ ಅಮೂಲ್ಯವಾಗಿ ಬರ್ತಾರೆ. ಏನ್ ಮಮ್ಮಿ ಇದನ್ನೆಲ್ಲ ನೋಡ್ಕೊಂಡು? ಓಟ್ ಹಾಕ್ಬಿಡಿ. ಮಗ, ಆ ಹುಡುಗಿ ಹಿಂದೆ ಲವ್ ಡವ್ ಅಂತ ಸುತ್ತಾ ಇರ್ತೀಯ. ಮೀಡಿಯಾ ಮುಂದೆ ಅವ್ರ ಅಮ್ಮಂಗೆ ಹಾಪಿಡ್ತೀಯ, ಬಾಯಿಗೆ ಬಂದಂಗೆ ಬೈತಾ ಇರ್ತೀಯ. ನಿಮ್ಮ ಹುಡುಗಿ ಗೊತ್ತಾದ್ರೆ ಬೇಜಾರು ಮಾಡ್ಕೊಳಲ್ವಾ? ಲವ್ ಬೇರೆ, ಲೈಫ್ ಬೇರೆ. ನಮ್ಮ ಹುಡುಗಿ ಇಷ್ಟ ಅನ್ಬಿಟ್ಟು ಅವ್ರವ್ವ ಮಾಡೋ ಅಷ್ಟೂ ಮನೆಯ ಕೆಲಸ ಒಪ್ಕೊಳಕ್ಕಾಗಲ್ಲ. ಏನಂತಪ್ಪ, ಯಾರೇ ತಪ್ಪು ಮಾಡಿದ್ರು ಮೊಕ್ಕುಗೆದೆ, ಕಣ್ಸದೆ. ಏನಾಜೆ
ಬಾಯಲ್ಲಿ ಒಂದಲ್ಲೂ ಇಲ್ದೇ ಇದ್ರು ಗ್ರೈಂಡರ್ ತರ ಗರ 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 ಅಂತ ರುಬ್ತಾ ಇದೀಯಾ? ಏನ್ ತಿಂತಿದ್ಯಾ? ರಾಹುಲ್ ಗೋಡಂಬಿ ಕಣಪ್ಪ. ಆ ಇದೇನಿದು? ಎಲ್ಲ ಮಳೆಲಿ ನೆಂದೋಗಿತ್ತ? ಎಲ್ಲ ಒಣಗಾಕ್ಬಿಟ್ಟಿದ್ಯಾ? ಅಯ್ಯ ಥು. ಹಲ್ಲಿಲ್ವಲ್ಲಪ್ಪ, ಅದಕ್ಕೆ ಚಿಪಿ ಚಿಪಿ ಇಡ್ತೀನಿ. ಅಯ್ಯ, ದರಿದ್ರ ಅದ್ನ್ಯಾಕಜ್ಜಿ ಇಲ್ಲಿಟ್ಕೋತಾ ಇದೀಯ? ತೆಗೆದ್ ಮೂರಿಗೆ ಬಿಸಾಕತ್ತಾನೆ. ಒಳ್ಳೆ ಬ್ಲಾಕ್ ಮನಿ ಮಡಿಕೊಂಡಂಗ್ ಮಡಿಕೋತಾ ಇದೀಯಲ್ಲ. ಅಜ್ಜಿ ಓ ಬಾಪ, ನಿನ್ನ ನನ್ನ ಕಾಯ್ತಾ ಕಾಯ್ತಾ ಇದ್ದ? ಇದ್ದೆ. ಕೊಡಜ್ಜಿ, ಕೊಡು 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 ಕೊಡು. ತಗೋ ತಗೊಳಪ್ಪ. ತಿನ್ರೋ. ಏ, ತಗೊಳ್ಳೋ. ಯಾಕ್ರೋ ತಾಕತ್ ಬರುತ್ತೆ, ತಗೊಳ್ರೋ. ಅಂದ್ರೆ ನೀ ನಮಗೆಲ್ಲ ಇಷ್ಟ ದಿನ ತಂದು ಕೊಡ್ತಾ ಇದ್ ದ್ರಾಕ್ಷಿ ಗೋಡಂಬಿ ಎಲ್ಲ ಈ ಅಜ್ಜಿ ಕೊಟ್ಟಿದ್ದ? ಹೌದು. ಏನ್ರಿ ನಿಮ್ ಬಗ್ಗೆ ನಿಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೆಗೆಟಿವ್ ರಿಪೋರ್ಟ್ ಬರ್ತಾ ಇದೆಯಲ್ಲ? ಇದೆಲ್ಲ ಖಂಡಿತವಾಗ್ಲೂ ವಿರೋಧ ಪಕ್ಷದವರೇ ಮಾಡಿಸಿದ್ದಾರೆ ಸರ್. ಬೇಡದಲ್ಲೇ ಇರೋ 4 ಜನನ ಮೀಡಿಯಾ ಮುಂದೆ ನಿಲ್ಲಿಸಿ ಮಾತಾಡಿಸಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು ವಿರೋಧ ಪಕ್ಷದವರು ಮತ್ತು ಮೀಡಿಯಾದವರ ರಿಪೋರ್ಟ್ ತಗೊಂಡು ಮಾತನಾಡ್ತಾ ಇಲ್ಲ. ನನ್ನ ಕಡೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಅದನ್ನ ನೋಡಿ ಮಾತಾಡ್ತಾ ಇದ್ದೀನಿ. ನೋಡಿ, ನೀವು ನಮ್ಮ ಪಾರ್ಟಿಯ ಫ್ರಂಟ್ ಲೈನ್ ಲೀಡರ್. ನೀವು ಪಾರ್ಟಿಗೋಸ್ಕರ ಎಷ್ಟು ದುಡ್ದಿದ್ದೀರ ಅಂತನೂ ಗೊತ್ತು. ಐ ನೋ, ಬಟ್ ಯು ಆರ್ ಇನ್ ಡೇಂಜರ್ ಝೋನ್. ಮೊದಲು ನಿಮ್ಮ ಕ್ಷೇತ್ರದ ಬಗ್ಗೆ ಗಮನ ಕೊಡಿ. ಇವತ್ತಿನಿಂದಲೇ ಹೋಗಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ. ಸರಿ ಸರ್, ನಾನಿನ್ ಬರ್ತೀನಿ. ಅಯ್ಯೋ ಅಮ್ಮ, ಕಾಪಾಡಿ, ಯಾರಾದ್ರೂ ಕಾಪಾಡಿ, ನೀರು ಕೊಡಿ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ, ಕಾಪಾಡಿ ಯಾರಾದ್ರೂ. ಅದೇನ್ ನೋಡವ? ಎಲ್ಲಿ ಸೈಡ್ ಬಿಡಿ. ಓ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ನಿಂಗೊಂದ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಗನ್ಪಾನ ಹತ್ರ ಆಯ್ತಾ? ಒಬ್ಬ ಸಾಯ್ತಾ ಬಿದ್ದವನ ಅದ್ ನೋಡ್ಕೊ ವಿಡಿಯೋ ಮಾಡ್ತಾ ಇದೆಯಲ್ಲ. ನಾನು ಒಬ್ಬನೇ ಮಾಡ್ತಾ ಇದ್ದೀನಿ, ಎಲ್ಲರೂ ಮಾಡ್ತಾ ಇಲ್ವಾ ಇಲ್ಲಿ? ಅಲ್ಲ ಕಣ್ರೆ, ನಿಮ್ಗೆ ಸ್ವಲ್ಪನಾರು ಬುದ್ಧಿ ಆಯ್ತಾ? ಒಬ್ಬ ಮನುಷ್ಯ ಸಾಯ್ತಾ ಬಿದ್ದವನೆ, ನಿಮ್ಮನೆಯವ್ರು ಸಾಯ್ತಾರೆ ಹಿಂಗೆ ಮಾಡ್ತಿದ್ರ? ಎತ್ಗಳ ಕಾಯಕ ದಾರಿ ಬಿಡ. ಗಾಡಿ ಬರ್ತೈತೆ, ಅಡ್ಡಾಕಲ್ಲ. ಏನ್ ಮಾಡ್ತಿದ್ದೀರಾ? Are you mad? Can you just stop it? ಕಡೆ ಬಂದಿರು. ಹಲೋ, ಏನಿದೆಲ್ಲ? ಒಬ್ರು ಪ್ರಾಣ ಉಳ್ಸೋದ್ ಮುಖ್ಯ, ಮೊದ್ಲು ಹಾಸ್ಪಿಟ್ಲ್ಗೆ ಹೋಗ್ಬೇಕು. ನಡಿಯಮ್ಮ, ನಡ್ರಿ. ಭರತ್ ಕಡೆ ಪೇಷಂಟ್ ಅವರು? ನಾನು, ಇವರು ಅವರಲ್ಲ. ಪೇಷಂಟ್ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ವಿ ನೀಡ್ ಎ ಎಮರ್ಜೆನ್ಸಿ ಎ ಪಾಸಿಟಿವ್ ಬ್ಲಡ್ ಗ್ರೂಪ್. ನಂದು ಬಿ ಪಾಸಿಟಿವ್. ನಂದು ಎ ಪಾಸಿಟಿವ್. ಗುಡ್, ದಟ್ಸ್ ಫೈನ್. ಏಯ್, ನೋ ನೋ ಡಾರ್ಲಿಂಗ್, ಏನು ಹಾಕಿಲ್ಲ, ಹಾಕಿಲ್ಲ. ಕಮ್ ಕಮ್. ಏಯ್, ಬಿಡು ಕೈನ. ಜಸ್ಟ್ ಲೀವ್ ಮೀ. ಡೋಂಟ್ ವರಿ, ನಿಂಗೋಸ್ಕರ 2 ಗ್ಲಾಸ್ ಪಾಮಗ್ರಾನೇಟ್ ಜ್ಯೂಸ್ ತಂದಿದ್ದೀನಿ. ಬ್ಲಡ್ ಕೊಡ್ತಿದ್ದಂಗೆ ಕುಡ್ಕೊಬಿಡು. 10 ನಿಮಿಷಕ್ಕೆ ಹೋಗಿರೋ ಬ್ಲಡ್ ಎಲ್ಲ ವಾಪಸ್ ಬಂದ್ಬಿಡ್ತದೆ. ಸರ್ನ ಡಾರ್ಲಿಂಗ್? ಥ್ಯಾಂಕ್ಸ್. ಇಷ್ಟಾದ್ರೂ ಕರ್ಟಸಿ ಇದೆಯಲ್ವಾ? ಅಯ್ಯ, ಕರ್ಟಸಿ ಅಲ್ಲ, ಭಯ. ಭಯನಾ? ನನ್ನ ಹಣ್ಣು ತಿನ್ಬೇಕಾದ್ರೆ ಕಣ್ಣು ಬಾಯ್ ಬಿಟ್ಕ ನೋಡ್ತಿದ್ದಲ್ಲ, ನಂಗೇನಾರು ಹೊಟ್ಟೆ ನೋವು ಬಂದ್ಬಿಟ್ರೆ? ಇವ್ರೆ ಆಕ್ಸಿಡೆಂಟ್ ಆಗಿದ್ ನಿಮ್ ಮಗನ ಆಸ್ಪತ್ರೆಗೆ ಇವ್ರ ಕಾರ್ಲೆ ಕರ್ಕೊಂಡ್ಬಂದು ಸೇರಿಸಿದ್ದಲ್ದೆ ಇವ್ರ ಬ್ಲಡ್ ಕೊಟ್ಟು ಕಾಪಾಡಿದ್ದು. ಏನ್ ಮಾಡ್ತಿದ್ದೀರಾ? ಏನಿದೆಲ್ಲ? ತಾಯಿ, ನೀನು ಉಳಿಸಿರೋದು 1 ಜೀವ ಅಲ್ಲ ತಾಯಿ, 4 ಜೀವನ. ನನ್ನ ಮಗನಿಂದನೇ ತಾಯಿ ನಮ್ಗೆಲ್ಲ ಆಧಾರ. ನಿಮ್ ಉಪಕಾರ ನಾವ್ ಯಾವತ್ತೂ ಮರೆಯಲ್ಲ ತಾಯಿ. ನಿಮ್ ಋಣನ ಈ ಜನ್ಮದಲ್ಲಿ ನಾವು ತೀರ್ಸೋಕ್ಕಾಗಲ್ಲ. ಅಯ್ಯೋ ಬೇಡ ತಾಯಿ, ಈಗ ನೀವು ಮಾಡಿರೋ ಉಪಕಾರನೇ ಸಾಕು.
ಏ ತಗೊಳ್ಳಿ, ದೊಡ್ಡವ್ರು ದೊಡ್ಡ ಮನ್ಸ್ ಮಾಡಿ ಕೊಟ್ಟಾಗ ಬೇಡ ಅನ್ಬಾರ್ದು. ಹೋಗಿ ಅದೇನೋ ಮಗನ್ ನೋಡಿ, ನಿಮ್ ಮಗನ ಹೋಗಿ ಹೋಗಿ. ಗುಡ್, ವೆರಿ ಗುಡ್. ನಂಗೆ ಗೊತ್ತು ನೀವು ಒಳ್ಳೆ ಹುಡುಗಿ ಅಂತ. ನಿಮ್ಮ ಓರಿ ಸರಿಯಾಗಿ ಬೆಳೆಸಿಲ್ಲ ಅಷ್ಟೇ, ಆ ಕಾರಣಕ್ಕೆ ನೀನ್ ನಂಗೆ ಇಷ್ಟ. ಐ ಲವ್ ಯು. ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ. ಒಸಿ ನಿಮ್ ಫೋನ್ ನಂಬರ್ ಕೊಡ್ತೀರಾ? ಯಾಕೆ? ಏನಿಲ್ಲ, ಇನ್ ಯಾರಿಗಾರು ಬ್ಲಡ್ ಗಿಟ್ ಬೇಕಾದ್ರೆ ಫೋನ್ ಗಿನ್ ಮಾಡಮ್ಮ ಅಂತ. ಹಲೋ ಮೇಡಮ್, ಎಕ್ಸ್ಕ್ಯೂಸ್ ಮೀ. ಒಸಿ ನಿಮ್ ಫೋನ್ ನಂಬರ್ ಕೊಡ್ತೀರಾ? ನಾನು ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ? ನೀವು ಇದುವರೆಗೂ ಶ್ರೀಮಂತರ, ಮಂತ್ರಿಗಳ, ಅಧಿಕಾರಿಗಳ ಮಕ್ಕಳ ಪುಂಡಾಟಿಕೆಯನ್ನ ನೋಡಿರ್ತೀರಾ, ಕೇಳಿರ್ತೀರಾ. ಆದ್ರೆ ಅವರಲ್ಲಿಯೂ ಸಹ ಮಾನವೀಯತೆ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ನಗರಾಭಿವೃದ್ಧಿ ಸಚಿವೆ ರಾಜೇಶ್ವರಿ ಅವರ ಮಗಳು. ರಸ್ತೆಯಲ್ಲಿ ಅಪಘಾತವಾಗಿದ್ದ ಸಾಮಾನ್ಯ ಹುಡುಗನೊಬ್ಬನನ್ನ ತಮ್ಮ ಕಾರ್ನಲ್ಲೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿ ತಮ್ಮ ರಕ್ತವನ್ನೇ ಕೊಟ್ಟು ಪ್ರಾಣಾಪಾಯದಿಂದ ಪಾರಾಗುವಂತೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಸೋನು ಅವರು. ಬರೀ ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿ ಬ್ಲಡ್ ಕೊಟ್ಟಿದ್ದು ಅಷ್ಟೇ ಅಲ್ಲ, ಹಾಸ್ಪಿಟ್ಲ್ ಬಿಲ್ ಕೂಡ ಹುಡುಗಿನೇ ಕಟ್ಟೈತೆ. ಇನ್ ಮುಂದಕ್ಕೆ ಯಾರಿಗೆ ಬ್ಲಡ್ ಬೇಕಾರೋ ಆ ಹುಡುಗಿನೇ ಕೊಡ್ತದೆ. ಬೇಕಿದ್ದವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಹೀಗೆಂತ ಗೊತ್ತಿದ್ರೆ ನಿನ್ನೆನೆ ನಂಬರ್ ಕೊಟ್ಬಿಡ್ತಿದ್ದೆ. ಇಲ್ಲಿ ನೋಡಿ. ಎಳ್ನೀರ್ಬೇಕಾ ಮೇಡಮ್? ತಗೊಳ್ಳಿ. ಬೇಡ. ಪ್ರಥಮ್ ಅಂತ ಒಬ್ರು ಇಲ್ಲಿ ಬರ್ತಾ ಇರ್ತಾರಲ್ಲ, ಹೌದು, ಅವರು ಇಲ್ಲಿ ಎಲ್ಲಿ ಸಿಗ್ತಾರೆ? ಅವನು ಹುಡ್ಕೊಟ್ ಭಾರಿ ಕಷ್ಟ. ತಗೋ ಈ ಮಚ್ಚು, ಇಲ್ಲಿರೋ ಯಾವ್ದಾದ್ರು ಒಂದ್ ಮರಕ್ಕೆ ಬೀಸು. ನೀನ್ ಬೀಸೋ ಅಷ್ಟ್ರಲ್ಲಿ ನಿನ್ ಮುಂದೆ ಬಂದು ಪ್ರತ್ಯಕ್ಷ ಆಗಿರ್ತಾನೆ. ತಗೋ ಮಚ್ಚು, ಬೀಸುವಾಗ ಫೀಲ್ ಇರ್ಲಿ. ಖಂಡಿಸ್ತೀನಿ. ಮರ ಕತ್ತರ್ಸಕ್ಕೂ ಮುಂಚೆ ಮೊದಲು ನನ್ ಕತ್ತರ್ಸು. ನಿಂಗೇನ್ ಬಂದಿರ್ ದೊಡ್ಡ ರೋಗ? ನಿನ್ಗೋಸ್ಕರ ಹುಡ್ಕೊಂಡ್ ಬಂದೆ. ಏನು, ನೀವು ನನ್ನ ಹುಡಿಕ ಬಂದ್ರ? ಡೆಲ್ಲಿ ಹೈಕಮಾಂಡೇ ನಮ್ ಕುಮಾರಣ್ಣನ ಹುಡಿಕ ಬಂದಂಗ ಆಯ್ತು. ಕಾಫಿ ಕುಡಿಯಕ್ ಹೋಗಣ್ವಾ? ನೀವು ಕರೆದ್ರೆ ಕಾಫಿ ಏನು ವಿಷ ಬೇಕಾದ್ರೆ ಕುಡಿದು ಬಿಡ್ತೀನಿ. ಕುಡಿತೀಯ ಬಿಡಪ್ಪ ವಿಷಾನ. ನೀನೇ ಬಂದ ಇಲ್ಲಿ? ಪ್ರಥಮ್, ಯಾರ್ದಿ ಮಗು? ನೋಡಪ್ಪ, ನಾಳೆ ನಂಗೂ ನಿಂಗೂ ಹುಟ್ಟ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಮಗು ನಂದಲ್ಲ. ಒಂದ್ ಕೆಲಸ ಮಾಡು, ಬಾ ನನ್ ಜೊತೆ ಬಾ.
ಯಾವುದೇ ಮಗು ಸಿಕ್ಕಿದ್ರು ಪೇಪರಲ್ಲಿ ಜಾಹೀರಾತು ಕೊಡ್ತೀವಿ. ಹಾಗೇನೆ ಈ ಮಗು ಸಿಕ್ಕಿದಾಗ್ಲೂ ಪೇಪರಲ್ಲಿ ಜಾಹೀರಾತು ಕೊಟ್ಟಿದ್ವಿ. ಆದ್ರೆ ಈ ಮಗು ತಂದೆ ಬಂದು ಮಗುನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದಾಗ್ಲೇ ನಮಗ್ ಗೊತ್ತಾಗಿದ್ದು ಈ ಮಗುಗ್ ತಾಯಿ ಇಲ್ಲ ಅಂತ. ಪುಟ್ಟ, ರಸ್ತೆಲ್ ನಿಂತ್ಕೊಂಡು ಯಾಕಮ್ಮ ಅಳ್ತಾ ಇದ್ದೆ? ನಮ್ಮ ಮನೆಗೆ ಹೊಸ ಅಮ್ಮ ಬಂದವ್ರೆ. ಚಾಕ್ಲೇಟ್ ಕೊಡ್ತೀನಂತ ಕರ್ಕೊಂಡೋದವರು ವಾಪಸ್ ಬರ್ಲೇ ಇಲ್ಲ. ರವಿ, ಮಗುನ್ ಕರ್ಕೊಂಡು ಹೋಗಪ್ಪ. ಆಶ್ರಮ ಎಲ್ಲ ತೋರ್ಸ್ಕೊಂಡ್ ಬರ್ತೀನಿ. ನೋಡಿ, 3 ಹೊತ್ತು ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಾ. ಈ ಮಕ್ಕಳು ಒಂದೊತ್ತು ಊಟ ಮಾಡಕ್ಕೆ ಕಷ್ಟಪಡ್ತಿದ್ದಾರೆ. ಯಾರಾದ್ರೂ ಪುಣ್ಯಾತ್ಮರು ದಾನ ಅಂತ ಕೊಟ್ರೆ ಊಟ, ಇಲ್ದಿರೋದು ಇಲ್ಲ. ನಿಂಗೆ ಬಿಸಿಲು ಮಳೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ನೀನು ಓಡಾಡೋದು AC ಕಾರಲ್ಲಿ. ಬಡವ್ರು ನಿನ್ ಕಣ್ಗೆ ಕಾಣಿಸಲ್ಲ. ನೀನ್ ಇರೋದೇ ಡಾಲರ್ಸ್ ಕಾಲ್ನಲ್ಲಿ. ನೀನು ಒಂದ್ಸಲ ಮಾಡೋ ಪಾರ್ಟಿ ಖರ್ಚಲ್ಲಿ 1 ತಿಂಗಳು ಪೂರ್ತಿ ಅನಾಥ ಮಕ್ಕಳು ಊಟ ಮಾಡ್ತಾರೆ. ಹುಟ್ತಾ ಯಾರೂ ಅನಾಥರಲ್ಲ. ಪರಿಸ್ಥಿತಿ ಅವ್ರನ್ನ ಅನಾಥರನ್ನಾಗಿ ಮಾಡಿದೆ. ತಗೊಳ್ಳಿ, ನಂಗೆ ಗೊತ್ತು ನೀವು ಒಳ್ಳೆ ಹುಡುಗಿ ಅಂತ. ಅದಕ್ಕೆ ನಾನು ನಿನ್ನ ಇಷ್ಟಪಟ್ಟಿದ್ದು. ಹಾಕ್ರ ಸಾಂಗು. ಬನ್ನಿ ವೀಕ್ಷಕರೇ, ಹೀಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕರ್ನಾಟಕ 2018ರ ವಿಧಾನಸಭಾ ಚುನಾವಣೆಯ ದಿನಾಂಕ ಪ್ರಕಟವಾಗಿದ್ದು, ಜೂನ್ 1ರಂದು ನಾಮಪತ್ರ ಸಲ್ಲಿಸಿ ಜೂನ್ 9ರಂದು ನಾಮಪತ್ರ ಹಿಂಪಡೆಯುವುದಕ್ಕೆ ಅಂತಿಮ ದಿನವಾಗಿದ್ದು, ಜೂನ್ 21ರಂದು ಮತದಾನ ನಡೆಯಲಿದ್ದು, ಕರ್ನಾಟಕ ರಾಜ್ಯದಾದ್ಯಂತ ಒಂದೇ ಹಂತದ ಮತದಾನ ನಡೆಯಲಿದ್ದು, ಜೂನ್ 30ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಬಸವಣ್ಣವರು 12ನೇ ಶತಮಾನದಲ್ಲೇ ಹೇಳಿದ್ದಾರೆ, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ. ಆದ್ರೆ ಇವತ್ತು ವಿರೋಧ ಪಕ್ಷದವರು ಮಾಡ್ತಾ ಇರೋದಾದ್ರೂ ಏನು? ಬರೀ ಸುಳ್ಳು ಹೇಳೋದು. ನಮ್ ರಾಜೇಶ್ವರಿ ಮೇಡಮ್ ಮೇಲೆ ಸುಮ್ನೆ ಆರೋಪ ಮಾಡ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಆ ಮೇಡಮ್ ಹೇಗೋ, ನಮ್ ಕರ್ನಾಟಕದಲ್ಲಿ ರಾಜೇಶ್ವರಿ ಮೇಡಮ್ ಹಾಗೆ. ನಮ್ಮ ಸರ್ಕಾರದ ಯಶಸ್ಸನ್ನು ಸಹಿಸಕ್ಕಾಗದೇ ಇರುವಂತ ವಿರೋಧ ಪಕ್ಷದವರು ತಮ್ಮ ಸೋಲಿನ ಭೀತಿಯಿಂದ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮಾನ್ಯ ಮತ ಬಾಂಧವರೇ, 7 ಕೋಟಿ ಕನ್ನಡಿಗರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷದವ್ರು ಮಾಡ್ತಾ ಇರೋದೆಲ್ಲ ಆರೋಪ ಬರೀ ಸುಳ್ಳು ಸುಳ್ಳು ಸುಳ್ಳು. ನಾನಿದನ್ನ ಖಂಡಿಸ್ತೀನಿ. ನನ್ ಮೇಲೆ ಆಣೆ ಮಾಡ್ತಿದ್ಯಾ? ನಾನೆಲ್ಲಪ್ಪ ನಿನ್ ಮೇಲೆ ಆಣೆ ಮಾಡ್ದೆ? 7 ಕೋಟಿ ಕನ್ನಡಿಗರ ಮೇಲೆ ಆಣೆ ಅಂತ ಹೇಳ್ದಲ್ಲ, 7 ಕೋಟಿಲ್ ನಾನು ಒಬ್ಬ. ಹಲೋ, ನಾವು 4 ಜನ ಇದೀವಿ. ನೀನ್ ನಮ್ಮನ್ ಸಾಕಿಟ್ಟಿದ್ದ ನಮ್ಮ ಮೇಲೆ ಆಣೆ ಪ್ರಮಾಣ ಮಾಡಕ್ಕೆ. ಅಪ್ಪಿ ತಪ್ಪಿ ಆಣೆ ಮಾಡ್ಬಿಟ್ಟು ನೀ ಸುಳ್ಳು ಹೇಳ್ಬಿಟ್ಟೆ ಅಂದ್ರೆ ನಾವೆಲ್ಲ ಹೋಗಿ ನಿಮ್ನ ಓಟ್ ಹಾಕಿ ಗೆಲ್ಸ್ಬಿಟ್ಟು MLA ಮಿನಿಸ್ಟ್ರು ಮಾಡೋದಲ್ದೆ ಆಣೆ ಬೇರೆ ಮಾಡಿಸ್ಕೋಬೇಕು. ಯಾವ ಕರ್ಮ ನಮ್ಗೆ? ನೀನ್ ಅಷ್ಟು ಆಣೆ ಮಾಡ್ಲೇಬೇಕು ಅಂದ್ರೆ ನೀನ್ ಹೆಂಡ್ತಿನೋ ಮಕ್ಕಳ ಮೇಲೆ ಮಾಡು. ಇಂಥ ಅಮಾಯಕ ಮುಗ್ಧ ಜನಗಳ ಮೇಲೆ ಯಾಕಯ್ಯ ಆಣೆ ಮಾಡ್ತೀಯಾ? ಹೇ, ಬಾರಯ್ಯ ಇಲ್ಲಿ.
ನಿಮ್ಮ ಮತ್ತೆ ಕರಿತಾಳು ಹೋಗು. ನೀನು ಬಾ. ನಾ ಬರಲ್ಲಪ್ಪ. ನೀವು ಮುಂದೆ ಹೋಗಿ ನಾವಿದೀವಿ. ಗಲಾಟೆ ಆದ್ರೆ ಓಡಾಡೋಣ ಕಂಡ್ರ, ರೆಡಿಯಾಗಿರಿ. ನಾವಿಲ್ಲಿ ನಿಂತರ ಟೈಮ್ ಪಾಸ್ ಮಾಡೋಕೆ ಬಂದಿದೀವಿ ಅಂತ ತಿಳ್ಕೊಂಡಿದ್ಯಾ? ನಿಂತರ ಕೆಲಸ ಕಾರ್ಯ ಇಲ್ಲದೆ ಅವ್ರಿವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋರ್ನ ತುಂಬ ಜನ ನೋಡಿದ್ದೀನಿ. ಅಷ್ಟಕ್ಕೂ ಯಾರಯ್ಯ ನೀನು? 4 ಜನಗಳ ಮಧ್ಯೆ ಗುಂಪಲ್ ಗೋವಿಂದ ಅಂತ 4 ಘೋಷಣೆ ಕೂಗ್ಬಿಟ್ರೆ ನೀನೇ ದೊಡ್ಡ ಪಬ್ಲಿಕ್ ಹೀರೋ ಅನ್ಕೊಂಡಿದ್ಯಾ? ಒಂದು ಮಿನಿಸ್ಟರ್ ಪೋಸ್ಟ್ ಅಂದ್ರೆ ಏನು ಅಂತ ಗೊತ್ತೇನೋ ನಿನಗೆ? ಒಂದೊಂದು ವೋಟ್ಗೂ ಜನಗಳ ವಿಶ್ವಾಸ ಗಳಿಸಿ ಅವ್ರ ಕೈಕಾಲು ಹಿಡಿದು ಗೆದ್ದು ಪಕ್ಷದ ಮಟ್ಟದಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಮಿನಿಸ್ಟರ್ ಆಗಿ ಜನಗಳ ಕೆಲಸ ಎಲ್ಲ ಮಾಡಿದ್ರು ಕೂಡ ಅವ್ರ ಹತ್ರ ಉಗಿಸ್ಕೋಬೇಕು. ಪ್ರತಿ ಸಲ ಎಲೆಕ್ಷನ್ ಬಂದಾಗ್ಲೂ ಪ್ರತಿಯೊಬ್ಬ ರಾಜಕಾರಣಿ ಕಣ್ಣಲ್ಲೂ ರಕ್ತ ಬರುತ್ತೆ. ಇದ್ರ ಮಧ್ಯೆ ಮಂತ್ರಿಯಾಗಿ ಅಧಿಕಾರದ ಸೀಟಲ್ಲಿ ಕೂತು ಕೆಲಸ ಮಾಡಬೇಕಾದ್ರೆ ಎಷ್ಟು ಜನ ಮೀಡಿಯಾ ವಿರೋಧ ಪಕ್ಷದವ್ರ ಹತ್ರ ಮಾತು ಕೇಳಬೇಕು ಗೊತ್ತಾ ನಿನಗೆ? ಮಳೆ ಬಂದ್ರೂ ಬೈತಾರೆ, ಮಳೆ ಬರ್ದೇ ಇದ್ರೂ ಬೈತಾರೆ. ಕಾವೇರಿ ಸಮಸ್ಯೆಗೂ ಬೈತಾರೆ, ಕಳಸಾ ಬಂಡೂರಿ ಸಮಸ್ಯೆಗೂ ಬೈತಾರೆ. ನೀರ್ ಕೊಟ್ರೂ ಬೈತಾರೆ, ನೀರ್ ಕೇಳ್ದೇ ಇದ್ರೂ ಬೈತಾರೆ. ಭಾಷೆ ಕೋಮುಗಲ್ಬೆ ಆದ್ರೂ ನಮಗೆ ಬೈತಾರೆ. ಅಷ್ಟೆಲ್ಲ ಯಾಕೆ? ಸೊಳ್ಳೆ ಕಚ್ಚಿ ಚಿಕನ್ ಗುನಿಯಾ ಆದ್ರೂ, ಡೆಂಗ್ಯೂ ಜ್ವರ ಬಂದ್ ಜನ ಸತ್ರು ನಮಗೆ ಬೈತಾರೆ. ಇಷ್ಟೆಲ್ಲ ಫೇಸ್ ಮಾಡ್ಬೇಕು ನಾವು. ರಾಜಕೀಯ ಅಂದ್ರೆ ಅಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಳ್ಳೋದಲ್ಲ. ತಾಕತ್ತಿದ್ರೆ ಎಲೆಕ್ಷನ್ಗೆ ನಿಂತು ಫೇಸ್ ಮಾಡಿ ನೋಡು. ನಮ್ ಕಷ್ಟ ಏನು ಅಂತ ನಿಂಗೆ ಗೊತ್ತಾಗತ್ತೆ. ಅಂದ್ರೆ ನಾನೀಗ ಎಲೆಕ್ಷನ್ ನಿಂತ್ಕೋಬೇಕು. ನಿಂತ್ಕೋತೀನಿ ಬಿಡಿ. ನಿಂತ್ಕೊಂಡು 100 ವೋಟ್ ತಗೋ ಸಾಕು. ಸುಮ್ನಿರೋ ರಾಕೆಟ್ಗೆ ಬೆಂಕಿ ಹಚ್ಚಿದ್ದೀರಾ, ಸುಡ್ದೆ ಬಿಟ್ಟದಾ? ಈ ಒಳ್ಳೆ ಹುಡುಗನ್ಗೆ 100 ವೋಟ್ ಬೀಳಲ್ವಾ? ಬಾಯ್ಸ್ ರೆಡಿನಾ? 101 ವೋಟ್ ತಗೊಂಡೇ ತಗತ್ತೀನಿ. ನೀನ್ ಎಲೆಕ್ಷನ್ ನಿಂತ್ಕೊಂಡಿಯಲ್ಲ? ತೆಗೆದು ಪುಟ್ಟ ಅಂದ್ರೆ ಕೋತ್ ನನ್ ಮಗನೇ. ಏಯ್! ಎಲೆಕ್ಷನ್ ಬೇರೆ ಏಯ್! ಬೇಡ ನಿನ್ಗೆ. ಮಾನ ಬರೋದಿದ್ದು ನಾನು ನಿಂತ್ಕತೀನಿ ಮಮ್ಮಿ, ಗೆಲ್ತೀನಿ. ಬರೀ ಆ ಎಮ್ಮನ್ ವಿರೋಧಿಗಳು ಓಟ್ ಹಾಕ್ಬಿಟ್ರೆ ಡಬ್ಬಲ್ ಲೀಡಲ್ ಗೆಲ್ತೀನಿ. ಮನೆ ಹಾಳಾಗೋಯ್ತದೆ ನನ್ ಮಗನೇ. ಎಲೆಕ್ಷನ್ಗೆ ನೀನ್ ಯೋಗ್ಯತೆ ಇರೋದಿಲ್ಲ, ಯೋಗ್ಯತೆ ಕೈಕಾಲ್ ನೀನು ಹಾಕ್ಬೇಕು. ನಮ್ಗೆ ಯಾಕ್ರಿ ಹೊಡಿತಿದ್ದೀರಾ? ಅವಳು ಪಾಪ ಆಗದಿಂದ ಒಬ್ಬಳೆ ಹೊಡಿತಿದ್ದಾಳೆ, ಅವಳಿಗೆ ಸಹಾಯ ಮಾಡೋಣ. ನಿಮ್ ಮಗ ತಪ್ಪು ಮಾಡೋನೆ, ಅದಕ್ಕೆ ಹೊಡಿತಾವ್ರೆ. ನೀನ್ ಯಾಕೆ ನಮ್ಗೆ ಹೊಡಿತಿದ್ಯಾ? ನನ್ ಮಗ ತಪ್ಪು ಮಾಡಿದ? ಇಲ್ಲಪ್ಪ, ನನ್ ಮಗ ತಪ್ಪು ಮಾಡ್ಲಿಕ್ಕಿಲ್ಲಲ್ಲ. ಪಾಪ ನಿನ್ ಮಗ ಏನು ತಪ್ಪು ಮಾಡಕ್ಕಿಲ್ಲ. ಆ ರಾಜೇಶ್ವರಿ ಮಿನಿಸ್ಟ್ರು ಎದುರುಗಡೆ ಈ ನನ್ನ ಮಗ ನಾನು ಎಲೆಕ್ಷನ್ ನಿಂತ್ಕೊತೀನಿ ಅಂತ ಚಾಲೆಂಜ್ ಮಾಡಿ ಬಂದ್ಬಿಟ್ಟದೆ. ಬಟ್ಟೆತ್ತದು ಏನೋ ಆ ಯಮ್ಮ ಹುಲಿ ಇದ್ದಂಗೆ, ಇವನು ಇಲಿ ಇದ್ದಂಗೆ ಅದು ಬಿಡ್ತಾಳೆ ಕೊಂಡ್ರಿ. ಹೇಳ್ದೇನೆಯಾ ನಿನ್ ಮಗ ತಪ್ಪು ಮಾಡಿರೋದಕ್ಕೆ ಹೊಡಿತಾ ಇರೋದು. ಅನ್ಯಾಯವಾಗಿ ನಮ್ಗೆ ಹೊಡೆದ್ಬಿಟ್ಟಲ್ಲ. ತಪ್ಪಾಯ್ತು ತಪ್ಪಾಯ್ತು ಅಂದ್ಬಿಟ್ಟು ಹೊಡಿತೀಯಲ್ಲ ಯಾಕೋ? ಸ್ಟಾಪ್ ಇಟ್. ಲೇ ದಡ್ಡ, ಎಲೆಕ್ಷನ್ ಅಂದ್ರೆ ಏನನ್ಕೊಂಡಿದ್ಯಾ? ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಿನಿಮಮ್ ಅಂದ್ರೂ 150ರಿಂದ 180 ಬೂತ್ಗಳು ಇರುತ್ತೆ. ಹಾಳಾಗೋಗ್ಲಿ 150 ಅಂತಾನೆ ಇಟ್ಕೋ. ಒಂದು ಬೂತಿನ ಕಾರ್ಯಕರ್ತರಿಗೆ ಬರೀ ಊಟ ತಿಂಡಿಗೆ ಅಂತಾನೆ ಒಂದು ದಿನಕ್ಕೆ 5,000 ರೂಪಾಯಿ ಖರ್ಚಾಗುತ್ತೆ. 5,000 ಇಂಟು 150 ಬೂತು ಎಷ್ಟಾಯ್ತೋ? ಏನ್ ಲೆಕ್ಕ ಹಾಕ್ತೀಯ ಮೂದೇವಿ? 7.5 ಲಕ್ಷ ಆಯ್ತು. 7.5 ಲಕ್ಷ ಒಂದು ದಿನಕ್ಕೆ. ಇದೇ ತರ ಒಂದು ತಿಂಗಳು ಅವ್ರನ್ನ ಸಾಕ್ಬೇಕು. ಒಂದು ತಿಂಗಳು ಅವ್ರನ್ನ ಸಾಕ್ಬೇಕು ಅಂತ ಅಂದ್ರೆ 2.25 ಕೋಟಿ ಬೇಕು ಬರೀ ಊಟ ತಿಂಡಿಗೆ. ಅಷ್ಟಕ್ಕೆ ಮುಗೀತು ಅನ್ಕೋಬೇಡ ಕಣೋ. ಆಮೇಲೆ ಜೊತೆಲಿ ಓಡಾಡೋ ಗಾಡಿಗಳಿಗೆ ಬಾಡಿಗಳಿಗೆ ಎಣ್ಣೆ ಹಾಕಿಸ್ಬೇಕು. ಅದಕ್ಕೊಂದು 50 ಲಕ್ಷ ಡಮಾರು. ಅದಾದ್ಮೇಲೆ ನೀನ್ ಗೆದ್ಬಿಟ್ಟೆ ಅಂತ ಅನ್ಕೋಬೇಡ. ಓಟ್ಗೊಂದು ನೋಟ್ ಕೊಡ್ಬೇಕು, ಹೆಣ್ಮಕ್ಳಿಗೆ ಸೀರೆ ಕೊಡ್ಬೇಕು, ಗಂಡ್ ಮಕ್ಳಿಗೆ ಎಣ್ಣೆ ಕೊಡ್ಬೇಕು. ಅದಾದ್ಮೇಲೂ ನೀನ್ ಗೆಲ್ಲೋ ಚಾನ್ಸಸ್. ಇಲ್ಲ ಕಣ್ಣನ್ ಮಗನೇ, ಎಷ್ಟೊಂದು ತಿಳ್ಕೊಂಡಿದ್ಯೋ. ಗ್ರೇಟ್ ಅಲ್ವಾ? ಅವನಿಗೆ ಹೇಳು. ಗ್ರೇಟ್ ಕಣೋ ನೀನು. ಲೇ, ನೀ ಹೇಳಿದ ಅಷ್ಟು ಕರೆಕ್ಟ್ ಕಣೋ. ಅದೆಲ್ಲ ಮಾಡ್ಬೇಕಾಗಿರೋರು ಎಲೆಕ್ಷನ್ ಗೆಲ್ಬೇಕಾದವರು. ಆದ್ರೆ ನಾನು ಅಮ್ಮನ ಹತ್ರ ಚಾಲೆಂಜ್ ಮಾಡಿರೋದು ಏನು? ನಿನ್ನ ಎದುರು 100 ವೋಟ್ ತಗತೀನಿ ಅಂತ. ಆಲ್ರೆಡಿ ನನ್ನ ಫ್ಯಾಮಿಲಿ ಮತ್ ನನ್ನ ಸ್ನೇಹಿತರಿಂದ 7 ವೋಟ್ ಐತೆ. ಬೇಕಿರೋದು 93 ವೋಟ್ ಮಾತ್ರ. ಅಲ್ಲ 93 ಅಲ್ಲ, 99 ವೋಟ್ ಬೇಕು. ಯಾಕೆ?
ನಮ್ಮ 4 ಜನದ ಓಟ್ನ 3 ತಿಂಗಳು ಮುಂಚೆನೆ ಗೋವಾ ಟ್ರಿಪ್ಗೆ ಅಡ ಇಟ್ಬಿಟ್ಟಿದ್ವಿ. ಇನ್ನು ನಮ್ಮ ತಾಯಾಣೆ ನಿಮ್ ತಾಯಂತೂ ನಿಂಗೆ ಓಟ್ ಹಾಕಲ್ಲ. ಓಟ್ ಬಿದ್ರೆ ನಿಮ್ಮ ಅಪ್ಪಂದು ಒಂದು ಓಟ್ ಬೀಳ್ಬೋದು. ನನಗೆ ನಿನ್ ಮೇಲೆ ಡೌಟು, ಯಾವ ಕ್ಯಾಂಡಿಡೇಟು ಬೇಡ ಅನ್ಬಿಟ್ಟು ತಲೆ ಕೆಟ್ಟು ಕೊನೆ ಲೋಟ ಓದ್ಬಿಟ್ಟಿಯೋ ಅಂತ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಅಯ್ಯಮ್ಮನೆ ಇಷ್ಟ ಪರವಾಗಿಲ್ಲ ಕಣೋ. 100 ಓಟ್ ಗಟ್ಟಿಸ್ಟ್ ನನ್ನ ಹತ್ರ ಚಾಲೆಂಜ್ ಮಾಡಿದ್ರು. ನೀನು ಇದ್ಯಾ 1 ಓಟ್ ಕಿಲ್ಸ್ಬಿಟ್ಟಲ್ಲ ಅಯೋಗ್ಯ. ಏ ಮಗ ಬಿಟ್ಬಿಡು, ಇವ್ರು ಅಂದ್ಕೊಂಡಿದ್ದಾರೆ ನೀನು ಚೈನಾ ಸೆಟ್ ಅಂತ. ನೀನು ಮೇಡ್ ಇನ್ ಇಂಡಿಯಾನು. ಹೆದರ್ಬೇಡ ನೀನು, ಇವರಾಗಿ ಪೋಲಿ ಹುಡುಗನಲ್ಲ ನೀನು. ನೀನು ಗೆದ್ದೇ ಗೆಲ್ತೀಯ. ಹೌದು ಹೇಳು. ಹೌದೌದು. ಏನೋ ತಂದೆಗೆ ತಕ್ಕ ಮಗ. ಮಾಜಿ ಎಮ್ಮೆಳೆಗಳು ಬರ್ಬೇಕು. ನೀವೊಬ್ರು ಕರೆಕ್ಟ್ ಆಗಿ ಹೇಳಿದ್ರಿ. ಚೈನಾ ಸೆಟ್ ನನ್ನ ಮಕ್ಳು ಹೋಗ್ರೆ. ತಂದೆಯಾಗಿ ಮಗನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರ ನೋಡಿ. ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲರೂ ಯುವಕರು ಮುಂದೆ ಬರಬೇಕು ಅಂತಾರೆ, ಬಟ್ ಯಾರು ಸಪೋರ್ಟ್ ಮಾಡಲ್ಲ. ಆದ್ರೆ ನಾನಿದ್ದೀನಿ, ನಾನ್ ಸಪೋರ್ಟ್ ಮಾಡ್ತೀನಿ. ನಾಳೆ ಬೆಳಗ್ಗೆನೆ ನಾಮಿನೇಷನ್ ಫೈಲ್ ಮಾಡು. ಥ್ಯಾಂಕ್ ಯು ಬಾಸ್. ನಮಸ್ಕಾರ. ನಾನೇನ್ ಬರ್ತೀನಿ. ಇಲ್ಲಿ ಪರವಾಗಿಲ್ಲ. ಸಾಯಂಕಾಲ ಮನೆ ಕಡೆ ಬಾ. ಸರಿ ಸರ್. ತಮ್ಮ, ಇವ್ರ ಅಪ್ಪ ಇವನ ಹೆಸರಲ್ಲಿ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡವ್ರೆ. ಅದನ್ನ ಅಡ್ಬಿಟ್ಟಾದ್ರೂ ಸರಿ ನಿನ್ನ MLA ಮಾಡೇ ಮಾಡ್ತೀನಿ. ಹೋಗಿ ಬಂದು ನಾನೇ ಸಿಗ್ತೀನಾ? ನಾಳೆ ನೋಡು ನಾಮಿನೇಷನ್ ಹೆಂಗಿರ್ತದೆ ಅಂತ. ಏನ್ರಮ್ಮ, ಈ ಸಲ ಎಲ್ಲರೂ ಎಲೆಕ್ಷನ್ ಓಟ್ ಹಾಕ್ತಿರ ತಾನೆ? ನಿಮ್ಗೆ ಆಗ್ತೀವಿ ಅಣ್ಣ. ನನಗೆ ಓಟ್ ಹಾಕ್ತೀರಾ? ಮೈ ಮಾರ್ಕೊಂಡು ಬದುಕ್ತಿದ್ದಿದ್ ನನಗೆ ಅರ್ಶನ ಕುಂಕುಮದ ಭಾಗ್ಯ ಕೊಟ್ಟ ಪುಣ್ಯಾತ್ಮ ನೀವು. ಈ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನನ ನನಗೆ ರೂಪಿಸ್ಕೊಟ್ಟಂತ ವ್ಯಕ್ತಿ ನೀವು. ಓ, ಗೂಟದ ರಾಮಣ್ಣನ ಹೆಂಡ್ತಿನಾ? ಸುಮ್ನಿರ. ರಾಮಣ್ಣನ ಹೆಂಡ್ತಿ ಮಿಸಸ್ ರಾಮಣ್ಣ. ಇವ್ರೊಬ್ರದೇ ಅಲ್ಲ ಅಣ್ಣ, ನಮ್ಮ ಮಹಿಳಾ ಸಂಘದ 1000 ಜನದ ಓಟ್ ಎಲ್ಲ ನಿಮ್ಗೇನೆ. ನಿಮ್ ಓಟು ನಂಗೆ ಆಗ್ತೀರಲ್ವಾ? ಅಣ್ಣ, ನನ್ನ ನೋಟ್ ಎಲ್ಲ ನಿನ್ಗೆ. ಹೌದಪ್ಪ, ನಿನ್ನ ಒಂದು ಓಟಿಂದಾನೆ ಇವ್ನ್ ಗೆಲ್ಲದು. ಒಂದೊಂದು ಓಟು ಮುಖ್ಯ. ಸುಮ್ನಿರ. ನನ್ ಮಗನ್ ಪ್ರಾಣ ಉಳಿಸಿ ದೇವ್ರ ಕಣಪ್ಪ ನೀನು. ಇವತ್ತು ಈ ಕುಟುಂಬ ನೆಮ್ಮದಿಯಾಗಿದೆ ಅಂದ್ರೆ ಅದಕ್ ನೀನ್ ಕಾರಣ. ನೀನ್ ಗೆಲ್ದೆ ಇನ್ಯಾರ್ಗಪ್ಪ ಓಟ್ ಹಾಕೋಣ? ಬರೀ ನಮ್ದೇ ಅಲ್ಲ, ಈ ಏರಿಯಾದಲ್ಲಿರೋರ್ ಓಟ್ ಎಲ್ಲ ನಿಮ್ಗೇನೆ. ವರ್ಷ ಪೂರ್ತಿ ನಮ್ಮ ಏರಿಯಾದಲ್ಲಿ ಕನ್ನಡ ಬಾವುಟ ಹಾಸ್ತವನ್ ಗುರು ನೀನು. ಬರೀ ನಿಂಗೆ ಓಟ್ ಹಾಕೋದಲ್ಲ, ನಿನ್ ಜೊತೆನೆ ಇರ್ತೀವಿ. ನಡಿ ಗುರು. ಏನಪ್ಪಾ ಲಿಂಗರಾಜು, ಈ ಸಾರಿ ನಿನ್ ಓಟ್ ಯಾರಿಗೆ? ಇನ್ಯಾರಿಗೆ? ಅವ್ನ್ ನಮ್ಮ ಒಳ್ಳೆ ಹುಡುಗ ಪ್ರಥಮ್ಗೆ. ಅವ ಹೋರಾಡಿದ ಪ್ರತಿಫಲದಿಂದ ತಾನೇ ಇವೆಲ್ಲ ಮರ ಗಿಡ ಉಳ್ಕೊಂಡಿರೋದು. ಅವ ಇಲ್ಲ ಅಂದಿದ್ರ ನಾನು ನೀನ ಕುತ್ಕೊಂಡ ಎಲ್ಲಿ ಮಾತಾಡ್ತಿದ್ವಿ. ಹೌದು, ನಮ್ ಏರಿಯಾ ಹುಡ್ಗ ಒಳ್ಳೆ ಹುಡ್ಗಾನೆ. ಅವನ್ಗೆ ಓಟ್ ಹಾಕೋ. ನಮ್ ಪ್ರಥಮ್ಗೆನೆ ಓಟ್ ಹಾಕ್ಬೇಕು. ಅವನ್ನ ಬಿಟ್ಟು ಬೇರೆ ಯಾರಿಗೂ ಓಟ್ ಹಾಕ್ಬಾರ್ದು. ಮೇಡಮ್ಗೆ ಓಟ್ ಹಾಕ್ಬೇಕು. ನಮಸ್ಕಾರ ಮೇಡಮ್ಗೆ, ರಾಜೇಶ್ವರಿ ಮೇಡಮ್ ಅವ್ರಿಗೆ ಓಟ್ ಹಾಕ್ಬೇಕು. ನಮಸ್ಕಾರ ಅಣ್ಣ, ಮೇಡಮ್ ಅವ್ರಿಗೆ ಓಟ್ ಹಾಕ್ಬೇಕು. ನಮ್ಮ ಮೇಡಮ್ ಅವ್ರಿಗೆ ಓಟ್ ಹಾಕ್ಬೇಕು. ಮೇಡಮ್ ಅಲ್ಲಿ ಅವರೆಲ್ಲ ನಮ್ಮ ಓಟೆ. ಮೇಡಮ್ಗೆ ಓಟ್ ಹಾಕ್ಬೇಕು. ನಮಸ್ಕಾರ ಅಮ್ಮ, ಮೇಡಮ್ ಅವ್ರಿಗೆ ಓಟ್ ಹಾಕ್ಬೇಕು. ಮೇಡಮ್ ಅಲ್ಲೇ ನಮಸ್ಕಾರ ಮೇಡಮ್ಗೆ, ಮೇಡಮ್ ಓಟ್ ಹಾಕ್ಬಿಡ್ಬೇಕು. ನಮಸ್ಕಾರ ಕಣ್ರಮ್ಮ. ಮೇಡಮ್ ಅವರು ತಿಮ್ಮೇಗೌಡ್ರು ಅಂತ. ಪಕ್ಕ ಪಾಪ. ನಮಸ್ಕಾರ ತಿಮ್ಮೇಗೌಡ್ರೆ. ಈ ಸಲನು ರಾಜೇಶ್ವರಿ ಮೇಡಮ್ ಅವ್ರಿಗೆ ನಿಮ್ ಓಟೆಲ್ಲ ಹಾಕ್ಬಿಡ್ಬೇಕು. 5 ವರ್ಷ ಆಯ್ತು ಎಲೆಕ್ಷನ್ ಆಗಿ. ಗೆದ್ದು ಮಿನಿಸ್ಟರ್ ಆದ್ಮೇಲೆ ಈ ರೋಡ್ ಒಂದ್ಸಲಿನೂ ಬಂದಿಲ್ಲ. ಹೌದು ತಿಮ್ಮೇಗೌಡ್ರೆ, ನೀವೆಲ್ಲ ಗೆಲ್ಸಿದಿರಿ. ಮೇಡಮ್ ಮಿನಿಸ್ಟರ್ ಆಗಿದ್ದಾರೆ. ಬರೀ ನಿಮ್ ಕ್ಷೇತ್ರಕ್ಕೆ ಮಿನಿಸ್ಟರ್ ಆಗಿದಾರಾ? ಇಡೀ ರಾಜ್ಯಕ್ಕೆ ಮಿನಿಸ್ಟರ್ ಆಗಿದ್ದಾರೆ. ನೋಡ್ಬೇಕಲ್ವಾ? ಓಟ್ ಹಾಕ್ಬಿಡಿ. ಎಲ್ಲ ಸಮಸ್ಯೆಗಳು, ಬೇರೆ ಸಮಸ್ಯೆಗಳೆಲ್ಲ ಮೇಡಮ್ ಬಗೆಹರಿಸ್ತಾರೆ. ನೀವೇ ಚಿಂತೆ ಮಾಡಬೇಡಿ. ಹೋಗ್ರಪ್ಪ ಹೋಗಿ. ನಮ್ ಏರಿಯಾ ಹುಡುಗ ಪ್ರಥಮ್ಗೆ ನಾವೆಲ್ಲ ಓಟ್ ಹಾಕೋದು. ನಮ್ ಕಷ್ಟ ಸುಖಕ್ಕೆ ನಮ್ ಪ್ರಥಮೇ ಆಗೋದು. ಅಲ್ಲ ತಿಮ್ಮೇಗೌಡ್ರೆ, ನಾನು ಹೇಳೋದು ಹೊಸಿ ಕೇಳಿ. ಇದೊಂದ್ಸತಿ ಮೇಡಮ್ ಅವ್ರಿಗೆ ಓಟ್ ಹಾಕ್ಬಿಡಿ. ಎಲ್ಲ ಸಮಸ್ಯೆ ಬಗೆಹರಿಸ್ತಾರೆ. ಹೊರಡಿ. ನಮಸ್ಕಾರಮ್ಮ, ಮೇಡಮ್ ಓಟ್ ಹಾಕ್ಬಿಡ್ಬೇಕು. ನೇಗಿಲು ರೈತ. ನಮಸ್ಕಾರ. ನಮ್ಮ ಗುರುತು ನೇಗಿಲು ಹೊತ್ತ ರೈತ. ನೇಗಿಲು ಹೊತ್ತ ರೈತನಿಗೆ ನಿಮ್ಮೆಲ್ಲರ ಮತ. ಆ ನನ್ ಮಗನ್ಗೆ ಕೈ ಕಾಲ್ ಮುರ್ದಾಕಿ ಯಾವುದೇ ಕಾರಣಕ್ಕೂ ಎಲ್ಲೂ ಕ್ಯಾನ್ವಾಸ್ ಮಾಡಕ್ ಹೋಗ್ಬಾರ್ದು.